ಕೋರ್ಟ್ ಆರ್ಡರ್ ಪ್ರಕಾರ DC ಅವರಿಗೆ ನಾವು ಮನವಿ ಕೊಟ್ಟು DC ಇಂದನೇ ಪರ್ಮಿಷನ್ ತಗೊಂಡು ಪೊಲೀಸರನ್ನ ನಿಯೋಜನೆ ಮಾಡ್ಕೊಂಡು ಮಾಡಿದ್ವಿ ಅಂತ ಹೇಳಿ ಒಂದು ಅಫಿಡವಿಟ್ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಎಲ್ರಿಗೂ ಹೇಳಿದ್ದಾರೆ ಕೂಡ, ಓದಂತ ಎಲ್ರಿಗೂ ಕೂಡ. ಸೊ ನಮ್ಮ ಪ್ರಶ್ನೆ ಇರುವಂತಹದ್ದು, ಅಟ್ಲೀಸ್ಟ್ ಹೀಗೆ ಆರ್ಡರ್ ಬಂದ ಮೊದಲನೇದಾಗಿ ಇವರು ಫಸ್ಟ್ ಆ ಆರ್ಡರನ್ನ ಇವರು ಕೋರ್ಟ್ಗೆ ಹೋಗಿದಾರಲ್ಲ, ಅಲ್ಲೊಂದು ಅನಧಿಕೃತ ಕಟ್ಟಡ ಇದೆ, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. They have not mentioned it's a memorial of Dr. Vishnuvardhan. Instead of that, they have mentioned it's a illegal construction. We want to demolish that and give the permission. So ಹೀಗೆ ಹೇಳಿರೋದ್ರಿಂದ ಕೋರ್ಟು ಅದನ್ನು ಪರಿಗಣನೆ ಮಾಡಿಕೊಂಡು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಅನ್ನ ರಿಮೂವ್ ಮಾಡೋಕ್ಕೆ ಹೇಳಿದೆ. ಮೊದಲನೇದಾಗ ಅವ್ರು ಹೋಗಿದ್ದಾರೆ ಅಂತಂದ್ರೆ ಅವ್ರು ದೂರ ತರ್ತಾನೆ. ಅದು ಕೋರ್ಟ್ಗೆ ಆ ಅರ್ಜಿ ಬರೆಯುವಾಗ ಅವರು ಅದನ್ನ ಮರೆಮಾಚಿದ್ದಾರೆ ಅಂತಂದ್ರೆ ಅವ್ರಿಗೆ ತಪ್ಪು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಳ್ತಾನೆ. ಮತ್ತೆ ಅವ್ರು ಕೋರ್ಟ್ಗೆ ಹೋದಾಗ್ಲೇ ನಾವು ಈ ತರ ಹೋಗ್ತಾ ಇದ್ದೀವಿ ಅನ್ನೋಂಥದ್ದು ಹೇಳ್ಬೋದಾಗಿತ್ತು, ಅವ್ರೇನೋ ಅಷ್ಟು ಸತ್ಯ ಹರಿಶ್ಚಂದ್ರರಾಗಿದ್ರು. ಈಗ ಬಂದ್ಬಿಟ್ಟು ನಾವು ಅವ್ರಿಗೆ ಹೇಳಿದ್ವಿ, ಇವ್ರಿಗೆ ಹೇಳಿದ್ವಿ, ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಅಲ್ಲಲ್ಲ. ನೀವು ಯಾಕೆ ಹೋದ್ರಿ ಫಸ್ಟ್ ಡೆಮಾಲಿಷ್ ಮಾಡುವಂಥದ್ದು ಮನಸ್ಸು ಯಾಕೆ ಬಂತು ನಿಮಗೆ ಫಸ್ಟ್? ಅದು ರಾತ್ರೋರಾತ್ರಿ ತೆರವುಗೊಳ್ದು, ಹಗಲಲ್ಲಿ ತೆರವುಗೊಳಿಸಿದ್ರೆ ಸಾವಿರಾರು ಜನ ಬರ್ತಿದ್ರು, ದೊಡ್ಡ ಗಲಾಟೆ ಆಗ್ತಿತ್ತು. ಕೋರ್ಟ್ ಆರ್ಡರ್ ಹೇಗೇನೆಸ್ಟ್ ಆಗಿ ಯಾರು ಮಾತಾಡ್ತಾ ಇರಲಿಲ್ಲ, ಅದೇ ಆಗ್ತಿತ್ತು. ಬಟ್ ಗಲಾಟೆಗೆ ಸ್ವಲ್ಪ ಜೋರಾಗ್ತಿತ್ತು. ಆದರೆ ನೀವು ಹೋಗಿದ್ದು ಯಾಕೆ ಕೋರ್ಟ್ಗೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ನೀವು ಹೋಗಿದ್ದೀರಿ ಅಂತಂದ್ರೆ ನಿಮ್ಮ ಮನಸ್ಸಲ್ಲಿ ಸ್ವಾರ್ಥ ಇದೆ, ನಿಮ್ಮ ಮನಸ್ಸಲ್ಲಿ ವಾಣಿಜ್ಯಾತ್ಮಕ ಉದ್ದೇಶಗಳಿದ್ದಾವೆ, ನಿಮ್ಮ ಮನಸ್ಸಲ್ಲಿ ಸಾಧಕರ ಬಗ್ಗೆ ಗೌರವ ಇಲ್ಲ. ಇದು ನಾವು ಬಂದಿರುವಂತಹ ತೀರ್ಮಾನ. ನಾವು ಇಂತಹ ತೀರ್ಮಾನಕ್ಕೆ ಬಂದಿದ್ದೀವಿ ಸರ್. ಅಭಿಮಾನಿ ಸಂಘದ ರಿಲೇಟೆಡ್ ಅಧ್ಯಕ್ಷರು ಯಾರಿದ್ದಾರೆ, ನಿಮ್ಮ ಇದ್ದಿಗೆ ಒಂದಿಬ್ರು ಅಭಿಮಾನಿಗಳಿಗೆ ಹೋಗಿದೆ ಕೋರ್ಟ್ ನೋಟಿಸು, ಡಿಸೆಂಬರ್ ತಿಂಗಳಲ್ಲೇ ಹೋಗಿದೆ ಅಂತ ಒಬ್ರು ಅಭಿಮಾನಿ ನಿನ್ನೆ ಹೇಳ್ಕೊಂಡ್ರು. ಆ ಟೈಮಲ್ಲೇ ಹೇಳ್ತಿದ್ರೆ ನಾವು ಹೋರಾಟ ಮಾಡ್ತಿದ್ವಿ, ಯಾವ ಅಭಿಮಾನಿಗಳಿಗೂ ಅದನ್ನ ತಿಳಿಸಿಲ್ಲ ಅಂತ ಒಂದು ಅಭಿಮಾನಿ ಹೇಳಿದ್ದಾರೆ. ಇಲ್ಲ, ಇದು ಸುಳ್ಳು. ಅಂದ್ರೆ ಒಂದು ದೊಡ್ಡ ವಿಷಯ ಏನೋ ನಡೆದಾಗ ಒಂದಷ್ಟು ರೂಮರ್ಸ್ ಎಲ್ಲ ಹರಿದಾಡುತ್ತಲ್ಲ, ಹಾಗೆ ಹರಿದಾಡಿದೆ ಅಷ್ಟೇ. ಆ ಥರದ ನೋಟಿಸ್ ಬಂದ್ರೆ ನಾವು ಇಷ್ಟೆಲ್ಲ ಮಾಡ್ತಾ ಇರೋರು, ಇಷ್ಟೆಲ್ಲ ನೋಯ್ತಾ ಇರೋರು ಸುಮ್ಮನೆ ಇರ್ತಿದ್ವು ಮೇಡಮ್. ನಮ್ಗೆ ಗೊತ್ತೇ ಇಲ್ಲ ವಿಷಯ. ಇದೇನಾಗಿದೆ, ನಾವು ಮೊದಲು 7 ವರ್ಷ ಒಂದು ಕೇಸ್ ನಡೆಸಿದ್ವಲ್ಲ, ಅದು ಇದನ್ನು ಕೇಳಿದ್ರೆ ಕುಟುಂಬದವ್ರು ಕೇಳಬೇಕು ಅಥವಾ ಸರ್ಕಾರ ಕೇಳಬೇಕು ಅಂತ ಹೇಳಿದ್ವಲ್ಲ, ಆವಾಗ ಆ ಕೇಸಿಂದ ನಾವು ಹೊರಗಡೆ ಬಂದು, ಅಂದರೆ ನಮಗೆ ಸೋಲಾಯಿತು. ಆವಾಗ ನಾವು ಆ ಕೇಸ್ ಪರವಾಗಿ ಅವರು ಗೆದ್ದುಕೊಂಡು ಹೋದರು, ಬಾಲಕೃಷ್ಣ ಅವ್ರ ಕುಟುಂಬದವರು. ಅದಾದ್ಮೇಲೆ ಇವರು ಅಪೀಲ್ ಹೋಗಿರೋದು ಬೇರೆ ಕೇಸ್ ಮುಖಾಂತರ. ಅವ್ರದ್ದು ಅಣ್ಣ ತಂಗಿಯರ ಜಗಳದ್ದು ಒಂದು ಕೇಸ್ ಇತ್ತಲ್ಲ, ಆ ಕೇಸ್ ನಂಬರಲ್ಲಿ ಇವರು ಎಂಟ್ರಿ ಆಗಿದ್ದಾರೆ. ನಮಗೆ ಹಳೆ ಕೇಸಲ್ಲಿ ಇವ್ರು ಬಂದಿದ್ದಿದ್ರೆ ನಮ್ಗೆ ಅಟ್ಲೀಸ್ಟ್ ಗೊತ್ತಾಗ್ತಿದೆ, ನಮ್ಮ ಲಾಯರ್ಗಾದ್ರೂ ಗೊತ್ತಾಗ್ತಿತ್ತು ಇದರಲ್ಲಿ ಏನು ಬೆಳವಣಿಗೆ ಆಗ್ತಿದೆ ಅಂತ ಹೇಳಿ. ಬಟ್ ಇವರು ಬೇರೆ ಕೇಸ್ ನಂಬರನ್ನು ಹಾಕ್ಕೊಂಡು ಅಲ್ಲಿ ಹೋಗಿ ಈ ಡೆಮಾಲಿಷನ್ಗೆ ಪರ್ಮಿಷನ್ ತಗೊಂಡಿದ್ದಾರೆ. ಆ ಪರ್ಮಿಷನ್ ಹಾಗೆ ತಗೊಂಡಿದ್ರಿಂದ ನಮಗೆ ಅದರ ಮಾಹಿತಿ ಸಿಗಲಿಲ್ಲ. ಮತ್ತೆ ಅವ್ರು ನೋಡಿ ಎಷ್ಟು ಬುದ್ಧಿವಂತರಂದ್ರೆ, ಜನವರಿ 25ಕ್ಕೆ ಅವ್ರಿಗೆ ಆರ್ಡರ್ ಬಂದಿದೆ. ಜನವರಿ 25ಕ್ಕೆ ಆರ್ಡರ್ ಬಂದಿದೆ ಇದೇ ವರ್ಷ. ಬಟ್ ಅವ್ರು ಡೆಮಾಲಿಷ್ ಮಾಡಿರೋದು ಮೊನ್ನೆ ಆಗಸ್ಟ್ 8ನೇ ತಾರೀಕು. ಅಂದರೆ ಈ 8 ತಿಂಗಳಲ್ಲಿ ಅವ್ರು ಯಾಕಾದ್ರು ಅಂದರೆ ನಾವು ಇಮಿಡಿಯೇಟ್ ಆಗಿ ನಮ್ಗೆ ಗೊತ್ತಾಗ್ಬಿಟ್ಟಿದ್ದಾರೆ, ನಾವು ಹೋಗಿ ಸ್ಟೇ ಆರ್ಡರ್ ತಂದುಬಿಡ್ತಿದ್ವಿ. ಆದರೆ ಪ್ರತಿಯೊಂದು ತೀರ್ಪಿಗೂ ಕೂಡ ಸ್ಟೇ ಆರ್ಡರ್ಗೆ ಒಂದಷ್ಟು ಅವಧಿ ಇರುತ್ತೆ, ನಾವು ಹೋಗಿ ತರ್ಬೋದಾಯ್ತು. ಈ ವಿಷಯ ನಮ್ಗೆ ಗೊತ್ತಾಗಬಾರ್ದಂತಾನೆ ಮುಚ್ಚಿಟ್ಟು ಅವ್ರು 8 ತಿಂಗಳು ಬಿಟ್ಟು ಡೆಮಾಲಿಷ್ ಮಾಡಿದ್ದಾರೆ ಅಂತಲೇ ಗೊತ್ತಾಗುತ್ತೆ ಅವರು ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಇಳಿದಿದ್ದಾರೆ ಅಂತ. ಮತ್ತೆ ನಮಗೆ ಹೇಗೆ ಗೊತ್ತಾಗುತ್ತೆ? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.